ತುಳಸಿ ಗಿಡದ ಮಹಿಮೆ ದೃಶ್ಯ 1. ತುಳಸಿ ಗಿಡದ ಪವಿತ್ರತೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ತುಳಸಿ ಗಿಡಕ್ಕೆ ವಿಶೇಷವಾದ ಸ್ಥಾನವಿದೆ. ತುಳಸಿಯನ್ನು ಪವಿತ್ರ ಸಸ್ಯವೆಂದು ಭಕ್ತಿಯಿಂದ ಪೂಜಿಸಲಾಗುತ್ತದೆ. ಪ್ರತಿಯೊಂದು ಮನೆಯಲ್ಲೂ ತುಳಸಿ ಇದ್ದರೆ ಆ ಮನೆಗೆ ಶುಭ ಮತ್ತು ಪವಿತ್ರತೆ ದೊರೆಯುತ್ತದೆ ಎಂದು ನಂಬಿಕೆ. ದೃಶ್ಯ 2. ಶ್ರೀ ಮಹಾವಿಷ್ಣುವಿಗೆ ಪ್ರಿಯವಾದ ತುಳಸಿ. ತುಳಸಿ ಎಲೆಗಳು ಶ್ರೀ ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯವೆಂದು ಭಕ್ತಿಯ ಸಂಪ್ರದಾಯದಲ್ಲಿ ಹೇಳಲಾಗುತ್ತದೆ. ವಿಷ್ಣು ಪೂಜೆ ಮತ್ತು ನೈವೇದ್ಯದಲ್ಲಿ ತುಳಸಿ ದಳವನ್ನು ಅರ್ಪಿಸುವುದು ವಿಶೇಷವಾದದ್ದು. ದೃಶ್ಯ 3. ಪ್ರತಿದಿನ ತುಳಸಿ ಪೂಜೆ. ಬೆಳಿಗ್ಗೆ ತುಳಸಿ ಗಿಡಕ್ಕೆ ನೀರು ಹಾಕಿ ದೀಪ ಬೆಳಗಿಸಿ ಭಕ್ತಿಯಿಂದ ನಮಸ್ಕರಿಸುವುದು ಶುಭಕರವೆಂದು ಪರಿಗಣಿಸಲಾಗುತ್ತದೆ. ತುಳಸಿ ತಾಯಿಯ ಮುಂದೆ ಪ್ರಾರ್ಥಿಸಿದಾಗ ಮನಸ್ಸಿಗೆ ಶಾಂತಿ ಮತ್ತು ಭಕ್ತಿಭಾವ ಮೂಡುತ್ತದೆ. ದೃಶ್ಯ 4. ತುಳಸಿಯ ಮಹಿಮೆ. ತುಳಸಿ ಗಿಡವು ನಮ್ಮ ಸಂಪ್ರದಾಯದಲ್ಲಿ ಪವಿತ್ರತೆಯ ಸಂಕೇತವಾಗಿದೆ. ತುಳಸಿ ಎಲೆ, ಗಿಡ ಮತ್ತು ಅದರ ಸುತ್ತಮುತ್ತಲಿನ ಸ್ಥಳವನ್ನು ಸ್ವಚ್ಛವಾಗಿ ಕಾಪಾಡುವುದು ಭಕ್ತಿಯ ಒಂದು ಭಾಗವಾಗಿದೆ. ದೃಶ್ಯ 5. ತುಳಸಿ ತಾಯಿಯ ಆಶೀರ್ವಾದ. ತುಳಸಿ ತಾಯಿಯನ್ನು ಸೀತಾಯಿಯನ್ನು ಭಕ್ತಿಯಿಂದ ಪೂಜಿಸುವ ಪ್ರತಿಯೊಬ್ಬರ ಮನೆಯಲ್ಲೂ ಸುಖ, ಶಾಂತಿ, ಆರೋಗ್ಯ ಮತ್ತು ಸಮೃದ್ಧಿ ನೆಲೆಸಲಿ ಎಂದು ಪ್ರಾರ್ಥಿಸೋಣ. ಅಂತಿಮ ಮಾತು. ತುಳಸಿ ತಾಯಿಯ ಕೃಪೆ ಎಲ್ಲರ ಮೇಲೂ ಇರಲಿ. ಪ್ರತಿಯೊಂದು ಮನೆಯಲ್ಲೂ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸಲಿ. ತುಳಸಿ ತಾಯಿಗೆ ಜಯ.